ಕ್ರಂಚಿ ಅಷ್ಟು ಚೆನ್ನಾಗಿದೆ. ಏನು ರೆಸಿಪಿ ಬೇಕಾ? ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ನೋಡಿ, ಗರ್ಜಿಕಾಗೆ ಬೇಕಾಗಿರುವಂತ ಸಾಮಗ್ರಿಗಳು. ಸೊ ಕಡಲೆನ ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ. ನೋಡಿ, ಈ ತರ ಸಿಪ್ಪೆ ಹೋಗ್ಬೇಕಾಯ್ತಾ. ಮತ್ತೆ ಅದಕ್ಕೆ ನಿಮ್ಗೆ ಎಷ್ಟು ಸ್ವೀಟಿಗೆ ಎಷ್ಟು ತಕ್ಕಂತೆ ಬೆಲ್ಲ, ಗಸಗಸೆ, ಎಳ್ಳು ಮತ್ತೆ ತೆಂಗಿನಕಾಯಿ ಒಣಗಿದ್ರೆ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಒಣಕಾಯಿ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಹಸಿನ ತಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಆಯ್ತಾ. ಸೊ ಇದ್ರದ್ದು ಹಸಿ ಎಲ್ಲ ಹೋಗಿ ಪುಡಿ ಪುಡಿಯಾಗಿರ್ಬೇಕು. ಸೊ ಇದನ್ನೆಲ್ಲ ನೋಡಿ ಇವಾಗ ಚೆನ್ನಾಗಿ ಇದನ್ನೆಲ್ಲ ಕ್ಲೀನ್ ಮಾಡೋಣ. ಅಂದ್ರೆ ಈ ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿಗೆ ಹಾಕೋಣ. ಬನ್ನಿ ಏನ್ ಮಾಡೋದು ಅಂತ ಹೇಳಿ. ಕರ್ಜಿಕಾಯಿ ಐಟಮ್ ತೋರಿಸಿದ್ನಲ್ವಾ, ಸೊ ಅದನ್ನೆಲ್ಲ ನೋಡಿ ಕಡಲೆನ ಚೆನ್ನಾಗಿ ಸಿಪ್ಪೆ ತೆಗೆದು ಈ ತರ ಪುಡಿ ಮಾಡ್ಬೇಕಾಯ್ತಾ ಮಿಕ್ಸಿಯಲ್ಲಿ ಹಾಕಿ. ಅಂದ್ರೆ ನಿಮ್ಗೆ ಬಾಯಲ್ಲಿ ಸಿಗ್ತಾ ಇರಬೇಕು ತಿನ್ನುವಾಗ. ಸೊ ಇದಕ್ಕೆ ನಾನು ಎಳ್ಳು ಮತ್ತೆ ಗಸಗಸೆ ಬೆಲ್ಲನ ಹಾಕಿ ಆಡ್ ಮಾಡಿದ್ದೀನಿ. ಸೊ ತೆಂಗಿನಕಾಯಿನ ನಾನು ಏನ್ ಮಾಡಿದೀನಿ ಅಂದ್ರೆ ಹಸಿ ತೆಂಗಿನಕಾಯಿನ ತುರ್ದು ಬಾಣ್ಲೆಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕೊಂಡಿದೀನಿ. ಸೊ ಇದೆಲ್ಲ ನಿಮ್ಗೆ ಬಾಯಲ್ಲಿ ಸಿಗ್ಬೇಕು, ಆ ತರ ಪುಡಿ ಇರ್ಬೇಕಾಯ್ತಾ. ನಿಮ್ಗೆ ಬೇಕಾದ್ರೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ. ಅಂದ್ರೆ ತಿನ್ನೋಡಿ, ಸ್ವೀಟ್ ಕಮ್ಮಿ ಆದ್ರೆ ಬೆಲ್ಲ ಸೇರಿಸಿ ಆಯ್ತಾ. ಸಾರಿ ಆಯ್ತಾ, ಹಿಟ್ಟು ಕಲಿಸುವಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ನೋಡಿ, ಇದು ಮೈದೆ ಹಿಟ್ಟು ಆಯ್ತಾ. ಕರೆಂಟ್ ಹೋಗಿತ್ತು, ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಈ ಮೈದೆ ಹಿಟ್ಟಿಗೆ ಸೋಡಾ ಪುಡಿ ಮತ್ತೆ ಚಿಟಿಕೆ ಅಷ್ಟು ಉಪ್ಪು ಜಾಸ್ತಿ ಹಾಕ್ಬೇಡಿ, ರುಚಿಗೆ ತಕ್ಕಷ್ಟು ಅಂತೇಳಿ. ಇದಕ್ಕೆ ಉಪ್ಪೆಲ್ಲ ಹಾಕಲ್ಲ. ಸೊ ರುಚಿಗೋಸ್ಕರ, ಸ್ವೀಟ್ ಅಲ್ವಾ, ಸೊ ರುಚಿಗೋಸ್ಕರ ಸ್ವಲ್ಪ ಉಪ್ಪು ಹಾಕಿ. ನೋಡಿ ಇಷ್ಟು ಚೆನ್ನಾಗಾಗ್ಬೇಕಾಯ್ತಾ. ಹಿಟ್ಟು ಕಲ್ಸಕ್ಕೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಆಗಿ. ನೋಡಿ ಇಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟ್ ಆಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಗರ್ಜಿಕಾಯಿ. ನೋಡಿ ಕಲ್ಸಿರೋ ಹಿಟ್ಟಲ್ಲಿ ಸ್ವಲ್ಪ ಭಾಗ ತಗೊಂಡು ನಾನು ಈ ತರ ಸಣ್ಣ ಸಣ್ಣ ಉಂಡೆ ತರ ಮಾಡ್ಕೊಂಡಿದ್ದೀನಿ ಆಯ್ತಾ. ನೋಡಿ ಇದನ್ನ ಇವಾಗ ಪೂರಿ ಹಾಕರು ಕುದ್ದೋಣ. ಸೊ ನೋಡಿ ನಾನು ಈ ತರ ಉದ್ದಿದ್ದೀನಿ ಆಯ್ತಾ. ಸೊ ಅಂದ್ರೆ ಪೂರಿ ತರನೇ. ಪೂರಿ ಅಂದ್ರೆ ರೌಂಡ್ ಇರುತ್ತೆ, ಸ್ವಲ್ಪ ಇದು ಉದ್ದ ಉದ್ಬೇಕು, ಯಾಕಂದ್ರೆ ಇದರಲ್ಲಿ ಪುಡಿ ಇಡ್ಬೇಕಲ್ವಾ, ಸ್ಟಫಿಂಗ್ಸ್ ತುಂಬಬೇಕಲ್ವಾ. ಸೊ ಅದಕ್ಕೋಸ್ಕರ ಈ ತರ ಇರ್ಬೇಕಾಯ್ತಾ. ನೋಡಿ, ಒಂದು ನನ್ನ ಕೈ ಇಡೀ ಫುಲ್ ಕವರ್ ಆಗಿದೆ ನಾನು ಮಾಡಿರೋಂಥದ್ದು. ಸೊ ಇದನ್ನ ಈ ತರ ಕಾಯಿಲಿ ಇಟ್ಕೊಂಡು ನಾವು ಆಗ ಮಾಡಿದ್ವಲ್ಲ ಸ್ಟಫಿಂಗ್ಸ್ ನ, ನೋಡಿ ಈ ತರ ಒಂದು ಸ್ಪೂನ್ ತಗೊಂಡು ಇದ್ರೊಳಗಡೆ ಹಾಕೋಬೇಕಾಯ್ತಾ. ನೋಡಿ ಕೈ ಈ ತರನೇ ಇರ್ಬೇಕು. ಸೊ ಈ ತರ ಹಾಕೊಂಡು ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ನೋಡಿ ಈ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ. ನೀರು ಇದಕ್ಕೆ ಹಾಕ್ಬಿಡಿ, ಇದ್ರ ಸುತ್ತ ನೋಡಿ ಈ ತರ. ಮೈದಾ ಅಲ್ವಾ, ಸೊ ಬೇಗ ಅಂಟ್ಕೊಳ್ಳುತ್ತೆ. ನೋಡಿ ಈ ತರ ಫುಲ್ ಕವರ್ ಅಪ್ ಮಾಡಿ ಇದನ್ನ ಈ ತರ ಫೋಲ್ಡ್ ಮಾಡೋದು. ನೋಡಿ ಇವಾಗ ನಿಮಗೆ ಸ್ಟೈಲ್ ಆಗಿ ಏನಾದ್ರು ಬೇಕಪ್ಪ ಅಂದ್ರೆ ನೀವು ಸೈಡ್ ಅಲ್ಲಿ ಏನಾದ್ರು ಡಿಸೈನ್ ಮಾಡಬಹುದು. ಇಲ್ದಿದ್ರೆ ಎಕ್ಸ್ಟ್ರಾಸ್ ಇದೆ ಅಲ್ವಾ, ಸೊ ಇದನ್ನ ಕಟ್ ಮಾಡಿ ತೆಗಿಬಹುದು ಆಯ್ತಾ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ನೋಡಿ ಆಲ್ರೆಡಿ ಇಷ್ಟು ಮಾಡಿದ್ದೀನಿ ನಾನು. ಸೊ ಇದನ್ನ ಫ್ರೈ ಮಾಡೋಣ ಬನ್ನಿ. ಸ್ವಲ್ಪ ಸ್ವಲ್ಪ ಆದ ತಕ್ಷಣ ಫ್ರೈ ಮಾಡಬೇಕು. ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಇದಕ್ಕೆ ಮಾಡಿರುವಂಥದ್ದು ಒಂದೊಂದೇ ಗರ್ಜಿಕಾಯಿನ ಬಿಡೋಣ. ನೋಡಿ ಚೆನ್ನಾಗಿ ಕಾದಿದೆ ಎಣ್ಣೆ. ನೋಡಿ ನಾನು 3 ಹಾಕ್ತಾ ಇದ್ದೀನಿ ಆಯ್ತಾ. ಚೆನ್ನಾಗಿ ಫ್ರೈ ಆಗಲಿದು. ಸೊ ನೋಡಿ ನಿಧಾನವಾಗಿ ಒಂದೊಂದೇ ಟರ್ನ್ ಮಾಡುವ. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕಾಯ್ತಾ. ಚೆನ್ನಾಗಿ ಬೇಯಲಿ. ಗೋಲ್ಡನ್ ಕಲರ್ ಅಂದ್ರೆ ತುಂಬಾ ಹೈ ಫ್ಲೇಮಲ್ಲಿ ಇಡಬೇಡಿ. ನೋಡಿ ಪರ್ಫೆಕ್ಟ್ ಆಗಿದೆ. ಈ ತರ ಬಂದ್ರೆ ಆಯ್ತಾಯ್ತಾ. ಈ ತರ ಬಂದ್ರೆ ಸಾಕು, ತೆಗಿರಿ. ನೋಡಿ ಕ್ಲಿಯರ್ ಆಗಿದೆ, ಚೆನ್ನಾಗಿದೆ. ಈ ತರ ಒಂದು ತೂತು ಇರ್ತಿರೋಂಥ ಪಾತ್ರೆಗೆ ಹಾಕಿ, ಇಲ್ದಿದ್ರೆ ಯಾವುದು ಸಾಗುತ್ತೆ ಅಡಿಯಲ್ಲಿ ಟಿಶ್ಯೂ ಪೇಪರ್ ಹಾಕಿ. ಯಾಕಂದ್ರೆ ಎಣ್ಣೆ ಪಣ್ಣೆ ಇದ್ರೆಲ್ಲ ಎಳ್ದೋಗುತ್ತೆ. ಟಿಶ್ಯೂ ಪೇಪರ್ ಹಾಕಿದ್ರೆ ಎಳ್ಕೊಳ್ಳುತ್ತೆ.